ಇವತ್ತು ಡಿ ಬಾಸ್ ಸಿಕ್ಕಿದ್ರು. ನಮಸ್ಕಾರ 50 ದಿನದಲ್ಲಿ 1 ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಇವತ್ತು ದಿನ 13. ಬೆಳಗ್ಗೆ ಡ್ಯೂಟಿಗೆ ಬಂದು ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿ ಆನ್ ಮಾಡಿ ಇವತ್ತು ಆರ್ಡ್ರು ಫ್ಲೋ ಇತ್ತು. ಇವತ್ತು ಶನಿವಾರ ಬೇರೆ. ಆರ್ಡ್ರು ಹೊಡಿತಿರ್ಬೇಕಾದ್ರೆ ಒಂದು ಆರ್ಡ್ರು ಎಲ್ಲಿಗೆ ಬಿತ್ತು ನೋಡ್ರಿ. ಒಂಬಾಳೆ ಫಿಲಮ್ಸ್ ಆಫೀಸ್ ಹತ್ರ ಬಿದ್ದಿತ್ತು. ಯಾರು ಇವತ್ತು ಫುಲ್ಲು ಗೆಸ್ಟ್ ಬಂದಿರ್ತಾರೆ ಅಂತ ಫುಲ್ಲು ಖುಷಿಯಾಗೋದೆ. ಒಂಬಾಳೆ ಫಿಲಮ್ಸ್ ಹತ್ರ ಬೇಗ ಹೋದೆ. ನೋಡ್ತಿದ್ದೆ ಯಾರ್ಯಾರು ಗೆಸ್ಟ್ ಏನೋ ಬಂದಿರ್ತಾರೆ ಅಂತ. ಎಲ್ಲ ಒಳಗಡೆ ಹೋಗಿ ಕೂತ್ಬಿಟ್ಟಿದ್ರು, ಆದರೆ ಯಾರೂ ಆಚೆ ಕಾಣಿಸ್ತಿರಲಿಲ್ಲ. ಡಿ ಬಾಸ್ ಬಂದಿದ್ರೆ ಎಷ್ಟು ಖುಷಿ ಆಗೋದಲ್ವಾ. ನಮಗೆಲ್ಲ ಡಿ ಬಾಸ್ ಸಿಗ್ತಾರಾ? ಡಿ ಬಾಸ್ ಸಿಕ್ಕಿದ್ರೆ ಹೆಂಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡೆ ಅಷ್ಟೇ. ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ನನ್ನ ಮಕ್ಕಳ ನನಗೂ ಒಂದು ಆಸೆ ಇದೆ. ನಾನು ಒಂಬಳೆ ಫಿಲಮ್ ಪ್ರೊಡಕ್ಷನಲ್ಲಿ ಒಂದು ಯಾವ್ದಾರ ಮೂಡ್ ಬರೋ ಒಂದು ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನನಗೆ ಆದ ಒಂದು ದೊಡ್ಡ ಆಸೆ ಇದೆ. ಆ ದೊಡ್ಡ ಆಸೆಯಲ್ಲಿ ಇದು ಒಂದು ಸಣ್ಣ ಆಸೆ. ನೀವು ಜನ ಹೇಳ್ತಾರಲ್ಲ, ಜನ ಬೆಂಬಲ ಇದ್ದರೆ ಏನು ಬೇಕಾದ್ರೆ ಆಗುತ್ತೆ ಅಂತ. ದೊಡ್ಡವರು ಅಣ್ಣವ್ರು ಹೇಳಿದಾರಲ್ಲ, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನೆಂದು ಮುಂದೆ. ನೀವಿರಬೇಕು, ನೀವಿದ್ರೆ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು. ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇವತ್ತು ಟೋಟಲು 44 ಆರ್ಡ್ರ್ ಆಗಿದೆ. ಅರ್ನಿಂಗ್ಸು 817 ರೂಪಾಯಿ ಆಗಿದೆ. ವೀಕ್ಲಿ ಆರ್ಡರ್ಸಲ್ಲಿ 290 ಆರ್ಡ್ರ್ ಆಗಿದೆ. ಅರ್ನಿಂಗ್ಸು 5370 ಆಗಿದೆ. ಇನ್ನು 30 ಆರ್ಡ್ರ್ ಬೇಕು ಅಷ್ಟೇ. ಡ್ಯೂಟಿ ಮುಗೀತು, ಮನೆಗೆ ಹೋಗ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ.